ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕಣ್ಣೀರು ಸುಮ್ಮನೆ ಬರೋದಿಲ್ಲ. ಜನರ ಕಷ್ಟವನ್ನ ನೋಡಿದಾಗ ಕಣ್ಣೀರು ತನ್ನಿಂತಾನೇ ಬರುತ್ತೆ. ಕಣ್ಣೀರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬರೋದಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜನರ ಕಷ್ಟವನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬರೋದು ಸಹಜ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಶಿವಮೊಗ್ಗದ ಆನವಟ್ಟಿಯಲ್ಲಿ ಸಿಎಂ ಕುಮಾರಸ್ವಾಮಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹೃದಯದಲ್ಲಿ ಭಾವುಕತೆ ಇದ್ದಿದ್ರೆ ಕಣ್ಣೀರು ಅನ್ನೋದು ಏನು ಅಂತ ಅರ್ಥ ಆಗ್ತಾ ಇತ್ತು. ನಾನು ಪ್ರತಿದಿನ ಕಣ್ಣೀರು ಹಾಕ್ತೇನೆ, ನಾನು ಭಾವುಕ ಜೀವಿ ಅಂತ ಹೇಳಿ ಎಚ್ಚರಿಕೆ ಹೇಳ್ಕೊಂಡಿದ್ದಾರೆ. ಕಣ್ಣೀರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬರೋದಿಲ್ಲ ಅಂತ ಹೇಳಿ ಇದೀಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹಾಲಸ್ವಾಮಿ. ಇದೀಗ ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಂಡ್ಯದಲ್ಲಿ ನಡೆತಿರ್ತಕ್ಕಂಥ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ರು. ಇದನ್ನೇ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ನಾಯಕರುಗಳು ಇದನ್ನ ಲೇವಡಿ ಮಾಡಿದ್ರು. ಚುನಾವಣೆ ನಂತರ ಅವರು ಕಣ್ಣೀರು ಹಾಕೋದಿಲ್ಲ, ಚುನಾವಣೆಗಿಂತ ಮುಂಚೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಏನ್ ತೊಂದರೆ ಇಲ್ಲ, ಚುನಾವಣಾ ಪ್ರಚಾರಕ್ಕೋಸ್ಕರ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಇವತ್ತು ಈ ರೀತಿ ಲೇವಡಿಗೆ ಇವತ್ತು ಪ್ರತಿಕ್ರಿಯೆ ನೀಡಿದಂತ ಕುಮಾರಸ್ವಾಮಿ ಅವರು, ನಾನು ಭಾವುಕ ಜೀವಿ, ಹಾಗಾಗಿ ನನಗೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನನಗೆ ಪ್ರತಿನಿತ್ಯನೂ ಕಣ್ಣೀರು ಬರುತ್ತೆ. ಸಾಮಾನ್ಯ ಜನರ ಕಷ್ಟ, ನೋವು, ಸಂಕಟಗಳನ್ನು ನೋಡಿದಾಗ ನನಗೆ ಕಣ್ಣೀರು ಬರುತ್ತೆ. ಆದ್ರೆ ಮಾಜಿ ಮುಖ್ಯಮಂತ್ರಿ ಒಬ್ರು ನನಗೆ ಕಣ್ಣೀರೇ ಬರಲ್ಲ ಅಂತ ಹೇಳ್ತಾರೆ. ಅವರಿಗೆ ಆ ರೀತಿ ಬರಕ್ ಸಾಧ್ಯ ಇಲ್ಲ. ಆದ್ರೆ ನಾನು ಭಾವನಾತ್ಮಕ ಜೀವಿ ಆಗಿರೋದ್ರಿಂದ ನನಗೆ ಕಣ್ಣೀರು ಬರುತ್ತೆ ಅಂತ ಹೇಳಿದ್ರೆ ಯಶೋಧ. ಓಕೆ, ಥ್ಯಾಂಕ್ ಯು ಹಾಲಸ್ವಾಮಿ. ಗಮನಿಸ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಪ್ರತಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಇವರ ಕಣ್ಣೀರೇ ಅಸ್ತ್ರವಾಗ್ಬಿಟ್ಟಿದೆ. ಗಮನಿಸಬಹುದು, ನಿನ್ನೆ ಕೂಡ ಎಸ್.ಎಂ. ಕೃಷ್ಣ ಆದಿಯಾಗಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿ ಅವರು ಶಿವಮೊಗ್ಗದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ.